ಎಲ್ಲ ರಾಷ್ಟ್ರದ ಬಗ್ಗೆ ಮಾತಾಡುದಲ್ಲ ನಾವು. ಮನೆಯಲ್ಲಿ ಏನಾಯ್ತು? ಸಮಾಜ ಕೆಟ್ಟಿರುವುದು ಮಾತ್ರ ಅಲ್ಲ, ಮನೆ ಕೂಡ ಕೆಟ್ಟಿದೆ. ನಮ್ಮ ಮನೆ ಕೆಟ್ಟಿದೆ. 14 ವರ್ಷದ ಬಾಲೆ ಶಾಲೆಗೆ ಹೋದಲ್ಲಿ ಅವರಿಗೆ ಹೊಟ್ಟೆ ನೋವು ಶುರು ಆಯ್ತಾ? ಆ ಬಾಲೆಗೆ ಹೊಟ್ಟೆ ನೋವು ಶುರು ಆದಾಗ ಟೀಚರ್ಸ್ನವರು ಡಾಕ್ಟರ್ ಅನ್ನು ಕರೆಸಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ಮತ್ತೆ ಗೊತ್ತಾಯ್ತು ಆ ಹುಡುಗಿ ಗರ್ಭಿಣಿ ಅಂತ. ಮದುವೆ ಆಗಿಲ್ಲ ಇನ್ನು, ಬಾಲೆ 14 ವರ್ಷದ. ನಮ್ಮ ಎಲ್ಲ ಪತ್ರಿಕೆಗಳು ವರದಿ ಮಾಡಿವೆ. ನಾನು ಹೊರಗಿನ ನ್ಯೂಸ್ ಹೇಳುವಂಥದ್ದಲ್ಲ, ನಮ್ಮ ಪತ್ರಿಕೆಗಳ ನ್ಯೂಸ್ ಹೇಳುವಂಥದ್ದು. 15 ಡೇಸ್ ಬ್ಯಾಕ್, 20 ಡೇಸ್ ಆಗಿರ್ಬೋದು. ಆ ಮಗು ಹೇಳುತ್ತದೆ, ನನ್ನ ತಂದೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ. ಏನು ಈ ಅಭಿಯಾನ ಜಮಾತೆ ಇಸ್ಲಾಮಿ ನಡೆಸಿದ್ರೆ ಸಾಕಾ? ಈ ಸಮಾಜದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ ಇವತ್ತು. ಜಮಾತೆ ಇಸ್ಲಾಮಿನವರು ಈ ಅಭಿಯಾನ ನಡೆಸಿದ್ರೆ ಸಾಕಾ? ಅಲ್ಲ ನಾವೆಲ್ಲರೂ ಸೇರಿ ನಡೆಸಬೇಕಾ? ಎಲ್ಲರೂ ಸೇರಿ ಇದನ್ನು ನಡೆಸದೆ ಹೋದ್ರೆ ಇದಕ್ಕೆ ಉಳಿಗಾಲ ಇಲ್ಲ. ನಮ್ಮ ಮಾತೆಯರಿಗೆ, ನಮ್ಮ ಸಹೋದರಿಯರಿಗೆ, ನಮ್ಮ ಪುತ್ರಿಯರಿಗೆ, ನಮ್ಮ ಸೊಸೆಯಂದಿರಿಗೆ ಇಲ್ಲಿ ಉಳಿಗಾಲ ಇಲ್ಲ. ಇದು ವೈಭವೀಕರಿಸಿ ಹೇಳ್ತಾ ಇಲ್ಲ, ನಾನು ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾರು ಇದಕ್ಕೆ ಕಾರಣ? ಯಾರೆಲ್ಲ ಇದರಲ್ಲಿ ಇದ್ದಾರೆ? ಇದರ ಹಿಂದೆ ಯಾರೆಲ್ಲ ಇದ್ದಾರೆ? ನಾವು ಆಯ್ಕೆ ಮಾಡಿಕೊಂಡಿರುವಂತ ಇಂಟರ್ನೆಟ್ಗಳು ಇದರ ಹಿಂದೆ ಇದೆ. ನಾವು ಖರೀದಿಸುವ ಮೊಬೈಲ್ಗಳು ಇದರ ಹಿಂದೆ ಇದೆ. ನಾವು ಖರೀದಿಸುವಂತಹ ಮಾಧ್ಯಮಗಳು ಇದರ ಹಿಂದೆ ಇದೆ. ಮಾಧ್ಯಮ ಮಿತ್ರರು ಬೇಸರ ಮಾಡ್ಕೊಳ್ಬೇಡಿ, ಮಾಧ್ಯಮ ಇದರ ಹಿಂದೆ ಇದೆ. ಅದೇ ರೀತಿಯಲ್ಲಿ ಜಾಹೀರಾತುಗಳು ಇದರ ಹಿಂದೆ ಇದೆ. ಬ್ಲೇಡಿನ ಜಾಹೀರಾತಿಗೂ ಕೂಡ ಮಹಿಳೆಯ ಫೋಟೋ ಬೇಕು. ಯಾಕೆ? ನಾವು ಪ್ರಶ್ನೆ ಮಾಡಿದ್ದೇವಾ? ನಾವು ಹೋಗುತ್ತಿರುವಂತಹ ರೋಡಿನಲ್ಲಿ ಮಹಿಳೆಯ ನಗ್ನ ಫೋಟೋ ನೋಡಿದಾಗ ನಾವು ಪ್ರಶ್ನೆ ಮಾಡಿದ್ದೇವಾ? ಮಾಡ್ಲಿಲ್ಲ ನಾವು. ಜಾಹೀರಾತು ಇದೆ, ಧಾರಾವಾಹಿ ಇದೆ, ಫಿಲ್ಮ್ ಇದೆ, ಡ್ರಗ್ಸ್ಗಳಿವೆ, ಶರಾಬು ಇದೆ ಇದರ ಹಿಂದೆ. ಆದ್ರೆ ನಮ್ಗೆ ಏನು ಹೇಳಲಾಗ್ತದೆ? ಹಿಂದೂ ಮತ್ತು ಮುಸ್ಲಿಂ ಹೊಡ್ಕೊಳ್ಳಿ ಅಂತೇಳಿ ಹೇಳಲಾಗ್ತದೆ. ನೀವು ಶತ್ರುಗಳು, ನೀವು ಹೊಡೆದುಕೊಳ್ಳಿ, ನಾವು ಅಧಿಕಾರ ಹಿಡಿತೇವೆ, ನಾವು ದೇಶ ಆಳ್ತೇವೆ ಅಂತೇಳಿ ನಮ್ಗೆ ಪಾಠ ಹೇಳಿಕೊಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೇವೆ, ಹಿಂದೂ ಮತ್ತು ಮುಸ್ಲಿಮರು ಶತ್ರುಗಳಲ್ಲ, ನಾವು ಸಹೋದರರು, ಭಾಯಿ ಭಾಯಿ. ನಾವು ಭಾಯಿ, ನಾವು ಶತ್ರುಗಳಲ್ಲ. ನಾವು ಪರಸ್ಪರ ಪ್ರೀತಿಸುತ್ತೇವೆ. ನೀವು ನಮ್ಮನ್ನು ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮನ್ನು ಒಡೆಯಬೇಡಿ, ಸಮಾಜ ಒಡೆಯಬೇಡಿ. ನಿಮಗೆ ಅಧಿಕಾರ ಇಲ್ದಿದ್ರು ಪರವಾಗಿಲ್ಲ, ನಿಮ್ಮ ಅಧಿಕಾರಕ್ಕಾಗಿ ದೇಶ ಒಡಿಬೇಡಿ ಅಂತೇಳಿ ಹೇಳ್ತಾ ಇದ್ದೇವೆ. ನಮ್ಮನ್ನು ಒಡೆಯುವುದು ಮಾತ್ರ ಅಲ್ಲ, ದೇಶ ಒಡಿತಾರೆ. ಒಂದು ಮನೆಯಲ್ಲಿ ಇಬ್ಬರು ಸಹೋದರಿಗೆ ಕಚ್ಚಾಡಿಸಿದ್ರೆ ಏನಾಗ್ತದೆ? ಮನೆ 3 ಪಾಲಾಗಿ ಹೋಗುದಿಲ್ವಾ? ಒಂದು ಮನೆ ಅಂದ್ರೆ ಈ ದೇಶ ಇದ್ದ ಹಾಗೆ, ದೇಶಕ್ಕೂ ಅಷ್ಟೇ. ಯಾರನ್ನಾದ್ರೂ ಹೊಡಿಸಿ ಯಾರು ಉದ್ಧಾರ ಈ ದೇಶದಲ್ಲಿ ಆಗುದಿಲ್ಲ, ಯಾರು ಎಣಿಸುವುದು ಬೇಡ. ನಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು ಸಮಾಜಕ್ಕೆ, ನಾವು ಸಹೋದರರು ಅಂತ. ಯಾಕೆ ಅಂದ್ರೆ ನಮ್ಮ ಸೃಷ್ಟಿಕರ್ತ ಒಬ್ಬನೇ, ನಮ್ಮ ತಂದೆ ಒಬ್ಬನೇ, ತಾಯಿ ಒಬ್ಬಳೇ. ನಾವೆಲ್ಲರೂ ಕೂಡ ಒಂದು ತಂದೆ ತಾಯಿಯ ಮಕ್ಕಳು. ನಾವು ಜಾತಿ ಕುಲ ಗೋತ್ರ ಹಿಡಿದುಕೊಂಡು ಬರಲಿಲ್ಲ. ನಾವು ಮನುಷ್ಯರಾಗಿ ಬಂದಿದ್ದೇವೆ, ಮನುಷ್ಯರಾಗಿ ಬಾಳೋಣ. ಪ್ರೀತಿ ಹಂಚೋಣ, ದ್ವೇಷ ಹಂಚುವಂತದ್ದಲ್ಲ. ಪ್ರವಾದಿಗಳ ಸಂದೇಶ ಮಾತ್ರ ಹೇಳಿದ್ರು, ಪ್ರೀತಿ ಹಂಚುತ್ತಿದ್ರು ಅಂತ. ಎಲ್ರಿಗೂ ಪ್ರೀತಿ. ದ್ವೇಷಿಸುವನು ದ್ವೇಷಿಸ್ತಾ ಇರ್ಲಿ, ಅವನಿಗೆ ದ್ವೇಷಿಸುವ ಕೆಲಸ. ದ್ವೇಷಿಸುವುದು ಅವನ ಧರ್ಮ ಆದ್ರೆ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು, ಪ್ರೀತಿಸುವುದು ನಮ್ಮ ಧರ್ಮ ಅಂತ. ಕುರಾನ್ ಹೇಳ್ತದೆ, ಕೆಡುಕನ್ನು ಕೆಡುಕಿನ ಮೂಲಕ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಡುಕನ್ನು ಅತ್ಯುತ್ತಮ ಒಳಿತಿನ ಮೂಲಕ ನಿವಾರಣೆ ಮಾಡಿ ಅಂತ. ನೋಡಿ ಸಹೋದರ ಸಹೋದರಿಯರೇ, ಒಂದು ಹುಲಿಯ ಮೇಲೆ ಏರಿ ಹೋದದ್ದು ಕೇಳಿದಿರ ನೀವು? ಒಂದು ಚಿರತೆ ಮೇಲೆ ಏರಿ ಹೋದದ್ದು ಕೇಳಿದಿರ ನೀವು? ಈ ಸರ್ಪಗಳಿವೆ, ಅವ್ರ ಹತ್ರ ಎಲ್ಲ ವಿಷ ಇದೆ, ನಮ್ಮ ಹತ್ರ ವಿಷ ಇಲ್ಲ. ಈ ಸರ್ಪಗಳು ಒಂದು ಸರ್ಪದ ಮೇಲೆ ಎಲ್ಲಿಯಾದ್ರೂ ಏರಿ ಹೋಗುದು ಕೇಳಿದಿರ ನೀವು? ಯಾಕೆಂದ್ರೆ ಅವು ಎಲ್ಲಕ್ಕೂ ಗೊತ್ತಿದೆ, ಅವು ಪ್ರಾಣಿ ಜಾತಿ ಆದ್ರೂ ಗೊತ್ತಿದೆ ಇವ ನನ್ನವನು ಅಂತ. ಮನುಷ್ಯ ಜಾತಿ ನಮ್ಗೆ ಯಾಕೆ ಗೊತ್ತಿಲ್ಲ ಅವ ನನ್ನವನು ಅಂತ? ಇದು ಅಲ್ವಾ ನಮ್ಮ ದುರಂತ. ಯಾರೋ ಹೇಳಿಕೊಡ್ತಾರಂತೇಳಿ ನಾವು ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ? ಸಮಾಜ ಹಾಳಾಗ್ತದೆ, ನಾವು ಕೆಟ್ಟು ಹೋಗಿ.
ನಮ್ಮ ಸಮಸ್ಯೆಗಳು ಇಲ್ಲೇ ಇರ್ತವೆ, ನಮ್ಮ ಕೆಡುಕುಗಳು ಇಲ್ಲೇ ಇರ್ತವೆ. ಇದನ್ನು ಯಾರು ಪ್ರಶ್ನಿಸುವುದಿಲ್ಲ. ಖಾಲಿ ಇದರಲ್ಲೇ ಬಿಸಿ ಮಾಡಿ ನಮ್ಗೆ ಇಡಲಾಗ್ತದೆ. ನಾವು ಈ ಸಮಾಜವನ್ನು ತಿದ್ದಬೇಕಾದಂತ ಅಗತ್ಯ ಇದೆ. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ಉದಾತ್ತ ಮೌಲ್ಯಗಳು ಪ್ರವಾದಿಗಳು ಸಾರಿದಂತಹ ಸಂದೇಶ, ನೀವೆಲ್ಲರೂ ಕೂಡ ಸಮಾನರು ಅಂತ. ಹುಟ್ಟಿನ ಆಧಾರದಲ್ಲಿ ಯಾರಿಗೂ ಮೇಲ್ಮೆ ಇಲ್ಲ ಅಂತೇಳಿ ಪ್ರವಾದಿಗಳು ಹೇಳಿದ್ರು. ಒಬ್ಬ ಅರಬೇತರನಿಗಿಂತ, ಒಬ್ಬ ಕರಿಯ ಒಬ್ಬ ಬಿಳಿಯನಿಗಿಂತ, ಒಬ್ಬ ಬಿಳಿಯ ಒಬ್ಬ ಕರಿಯನಿಗಿಂತ ಅವನಿಗೆ ಯಾವುದೇ ಹಜ್ಜತುಲ್ ವಿದಾ ಹೇಳಿದಿರಲ್ಲ ನೀವು, ಕೊನೆಯ ಹಜ್ ಸಂದರ್ಭದ ಪ್ರವಾದಿಗಳ ಭಾಷಣದಿಂದ ನೀವು ಆರಂಭ ಮಾಡಿದ್ದೀರಿ ಹೇಳಿ. ಆ ಭಾಷಣದಲ್ಲಿ ಈ ಮಾತುಂಟು, ಯಾರಿಗೂ ಮೇಲ್ಮೈ ಇಲ್ಲ ಹುಟ್ಟಿನ ಆಧಾರದ ಮೇಲೆ, ನೀವೆಲ್ಲರೂ ಕೂಡ ಒಬ್ಬ ತಂದೆ ತಾಯಿಯ ಮಕ್ಕಳು ಅಂತೇಳಿ ಪ್ರವಾದಿಗಳು ಸಾರಿದ್ರು. ನೀವೆಲ್ಲರೂ ಕೂಡ ಒಬ್ಬ ತಂದೆ ತಾಯಿಯ ಮಕ್ಕಳು ಅಂತ, ಹರಿಹಂಚಾಗಿ ಹೋಗಬೇಡಿ ಅಂತೇಳಿ ಪ್ರವಾದಿಗಳು ಹೇಳಿದ್ರು. ಮೊದಲು ನಿಮ್ಮ ಮನೆ ಸರಿ ಮಾಡಿ ಅಂತ. ಮನೆಯಿಂದ ಸಮಾಜ, ಸಮಾಜದಿಂದ ದೇಶ. ಪ್ರವಾದಿಗಳು ಹೇಳಿದ್ರು ನೀವು ಪ್ರೀತಿ ಮಾಡ್ಲಿಕ್ಕೆ ಕಲಿಯಿರಿ ಅಂತ. ನೀವು ಮೊದಲು ಪ್ರೀತಿ ಮಾಡ್ಲಿಕ್ಕೆ ಕಲಿಯಿರಿ. ನಿಮ್ಗೆ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯವೋ ನಿಮ್ಗೆ ಮನೆ ಕಟ್ಲಿಕ್ಕೂ ಸಾಧ್ಯ, ನಿಮ್ಗೆ ಸಮಾಜ ಕಟ್ಲಿಕ್ಕೂ ಸಾಧ್ಯ ಅಂತ ಪ್ರವಾದಿಗಳು ಹೇಳಿದ್ರು. ಅತಿ ಹೆಚ್ಚು ನೀವು ನಿಮ್ಮ ಮಡದಿಯನ್ನು ಪ್ರೀತಿ ಮಾಡಿ ಅಂತ. ನಾನು ನನ್ನ ಮಡದಿಯರನ್ನು ತುಂಬಾ ಪ್ರೀತಿ ಮಾಡ್ತೇನೆ, ನೀವು ಕೂಡ ನಿಮ್ಮ ಮಡದಿಯರನ್ನು ಪ್ರೀತಿ ಮಾಡಿ ಅಂದ್ರು ಪ್ರವಾದಿಗಳು. ಇವತ್ತು ಮನೆಯಲ್ಲೇ ಪ್ರೀತಿ ಇಲ್ಲದೆ ಹೋಗಿದೆ. ಪ್ರವಾದಿಗಳು ಹೇಳಿದ್ರು ಮನೆ ಪ್ರವೇಶಕ್ಕೆ ಮೊದಲು ಅನುಮತಿ ಪಡೆಯಿರಿ ಅಂತ. ನೀವು ಮನೆಗೆ ಪೊಲೀಸ್ ಆಗಿ ಹೋಗುವುದಲ್ಲ ಸಹೋದರರೇ. ಪೊಲೀಸರ ಹತ್ರ ಕೇಳಿ, ಅವರು ಕೂಡ ಪೊಲೀಸ್ ಆಗಿ ಹೋಗುದಿಲ್ಲ ಮನೆಗೆ, ಅವರು ತಂದೆ ಅಥವಾ ಗಂಡನಾಗಿ ಹೋಗ್ತಾರೆ. ನಾವು ಯಾರು ಪೊಲೀಸ್ ಆಗಿ ಹೋಗ್ಲಿಕ್ಕೆ? ಪ್ರವಾದಿಗಳು ಹೇಳಿದ್ರು ಅನುಮತಿ ಕೇಳಿ. ನೀವು ಅನುಮತಿ ಕೇಳಿದ ನಂತರ ಸಲಾಂ ಹೇಳಿ ಮನೆಯವರಿಗೆ ಸಲಾಂ ಹೇಳಿ. ಸಲಾಂ ಅಂದರೆ ಏನು? ಅಸ್ಸಲಾಮು ಅಲೈಕುಂ ಅಂತ ಮನೆಯವರಿಗೆ ಹೇಳಿ. ಏನು ಅಸ್ಸಲಾಮು ಅಲೈಕುಂ ಅಂದ್ರೆ? ನಿನ್ನ ಮೇಲೆ ಆ ದೇವನ ಶಾಂತಿ ಇರಲಿ ಅಂತ. ಏನು ಶಬ್ದ ಬರ್ತದೆ ಒಳಗಿಂದ ಹೊರಗೆ? ವಾಲೈಕುಂ ಸಲಾಂ ಅಂತ ಬರ್ತದೆ. ಆ ದೇವನ ಶಾಂತಿ ನಿಮ್ಮ ಮೇಲೂ ಕೂಡ ಇರಲಿ ಅಂತ. ಶಾಂತಿಯಿಂದ ಆರಂಭವಾಗ್ತದೆ ಮನೆಯ ಪ್ರವೇಶ. ಶಾಂತಿಯಿಂದ ಆರಂಭ ಮಾಡಿ ಅಂತ ಪ್ರವಾದಿಗಳು ಹೇಳಿದ್ರು. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಧರ್ಮ ಇದೆ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಶಾಂತಿ ಇದೆ. ಧರ್ಮ ಇದ್ದಲ್ಲಿ ಅಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಶಾಂತಿ ಹರಡುವವರು ಧರ್ಮ ಹೇಳುವುದಲ್ಲ, ಅಧರ್ಮ ಹೇಳಿಕೊಡುವುದು. ಶಾಂತಿ ಹರಡುವವರು ಮಾತ್ರ ಧರ್ಮ ಹೇಳಿಕೊಡುವುದು. ಈ ಪ್ರಜ್ಞೆ ನಮಗೆ ಬರಬೇಕು. ಪ್ರವಾದಿಗಳು ಹೇಳಿದ್ರು ನೀವು ಸಲಾಂ ಹೇಳಿ ಅಂತ. ಪ್ರವಾದಿಗಳು ಹೇಳಿದ್ರು ನೀವು ಪರಸ್ಪರ ನೋಡಿ ಸ್ಮೈಲ್ ಮಾಡಬೇಕು ಅಂತ. ಗಂಡ ಹೆಂಡತಿಯನ್ನು ನೋಡಿ ಸ್ಮೈಲ್ ಮಾಡಬೇಕು, ಹೆಂಡತಿ ಗಂಡನನ್ನು ನೋಡಿ ಸ್ಮೈಲ್ ಮಾಡಬೇಕು. ನೀವು ಇಬ್ಬರು ಸ್ಮೈಲ್ ಮಾಡ್ತೀರೋ ಆಕಾಶದವನು ನಿಮ್ಮ ಮೇಲೆ ಸ್ಮೈಲ್ ಮಾಡ್ತಾನೆ ಅಂತ ಪ್ರವಾದಿಗಳು ಸಾರಿದ್ರು ಈ ಜಗತ್ತಿಗೆ. ಗಂಡ ಹೆಂಡತಿಯ ಸ್ಮೈಲ್ಗೆ ಆ ಆಕಾಶದವನು ನಿಮಗೆ ಸ್ಮೈಲ್ ಮಾಡ್ತಾನೆ ಅಂತ. ನೀವು ಸ್ಮೈಲ್ ಮಾಡ್ತೀರಾ, ಪ್ರವಾದಿಗಳು ಹೇಳಿದ್ರು ನಿಮ್ಮ ಮನೆಯಲ್ಲಿ ಅನುಗ್ರಹದ ದೇವಚರರು ಇಳಿತಾರೆ ಅಂತ. ಮೊದಲಿಗೆ ಅನುಮತಿ ಕೇಳಿ, ಸಲಾಂ ಹೇಳಿ, ಸ್ಮೈಲ್ ಮಾಡಿ. ಪ್ರವಾದಿಗಳು ಹೇಳಿದ್ರು ನೀವು ಕೈ ಕೊಡಿ ಅಂತ, ಹ್ಯಾಂಡ್ ಶೇಕ್ ಮಾಡಿ ಅಂತ. ನಿಮ್ಮ ಈ ಪಾಪಗಳು ನಿಮ್ಮ ಈ ಬೆರಳ ತುದಿಯಲ್ಲಿ ಇಳಿಲಿಕ್ಕೆ ಆರಂಭವಾಗ್ತದೆ ಅಂತ ಪ್ರವಾದಿಗಳು ಹೇಳಿ. ಎಷ್ಟು ಸುಂದರ ಮನೆಯ ವಾತಾವರಣ! ಈ ರೀತಿ ಗಂಡ ಹೆಂಡತಿ ಇದ್ರೆ ಆ ಮನೆಯಲ್ಲಿ ಬೆಳೆಯುವ ಮಕ್ಕಳು ಹೇಗೆ ಬೆಳಿಬಹುದು? ಅವರು ಎಷ್ಟು ತಂದೆ ತಾಯಿಯನ್ನು ಪ್ರೀತಿ ಮಾಡಬಹುದು? ಅವರು ಎಷ್ಟು ಅನ್ಯೋನ್ಯರಾಗಬಹುದು? ನಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡುವಂತ ಅಗತ್ಯ ಈ ಸಮಾಜಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ವೃದ್ಧಾಶ್ರಮಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ವೃದ್ಧಾಶ್ರಮಗಳಿದೆ? ನಮಗೆಲ್ಲ ಶಿಕ್ಷಣ ಜಾಸ್ತಿ ಆಗಿದೆ, ನಾವು ಅತ್ಯುತ್ತಮ ಶಿಕ್ಷಣವಂತರಾಗಿದ್ದೇವೆ. ಆದ್ರೆ ಶಿಕ್ಷಿತರಾಗಿದ್ದೇವೋ ಇಲ್ವೋ ಹೇಳುವಂಥದ್ದು ಇನ್ನು ಕ್ವಶ್ಚನ್ ಮಾರ್ಕ್ ಇದೆ, ಇನ್ನು ಕ್ವಶ್ಚನ್ ಮಾರ್ಕ್ ಇದೆ. ಯಾವ ತಾಯಿ ನನ್ನನ್ನು 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಟು ಸಾಕಿ ಸಲಹಿದಳೋ, ಯಾವ ತಾಯಿ ತನ್ನ ಪ್ರಾಣ ಒತ್ತೆ ಇಟ್ಟು ನನಗೆ ಜನ್ಮ ನೀಡಿದ್ಲೋ, ಯಾವ ತಾಯಿಯ ಮಡಿಲಲ್ಲಿ ಮಲಗಿ ನಾನು 2 ವರ್ಷ ಹಾಲು ಕುಡಿದೆನೋ, ಮುದಿಪ್ರಾಯಕ್ಕೆ ಬರುವಾಗ ತಾಯಿ ಬೇಡವಾಗ್ತಾಳೆ ಅಂತ ಹೇಳಿದ್ರೆ ಏನು ಆ ಮಕ್ಕಳನ್ನು ಮನುಷ್ಯ ಮಕ್ಕಳು ಅಂತ ಹೇಳಿ ಕರಿಬಹುದಾ? ಯಾವ ತಂದೆಯ ಕಿರಿಬೆರಳು ಹಿಡ್ಕೊಂಡು ನಾನು ಈ ಭೂಮಿಯ ಮೇಲೆ ಅಂಬೆಗಾಲಿಡ್ಲಿಕ್ಕೆ ಪ್ರಯತ್ನ ಮಾಡಿದೆ,
ಆ ತಂದೆ ಮುದಿಪ್ರಾಯಕ್ಕೆ ಬೇಡ ಆಗ್ತಾನೆ ಹೇಳಿದ್ರೆ? ನನಗೆ ಸಾಕಿ ಸಲಹಿದವನು, ಹಗಲು ರಾತ್ರಿ ದುಡಿದು ನನಗೆ ತಂದು ಹಾಕಿದವನು, ನನ್ನ ಶಿಕ್ಷಣದ ವ್ಯವಸ್ಥೆ ಮಾಡಿದವನು, ನನಗೆ ಪ್ರೀತಿಸಿದವನು, ನನ್ನ ತಾಯಿಯನ್ನು ನನ್ನನ್ನು ಬೆಳೆಸಿದವನು ನನಗೆ ಮುದಿಪ್ರಾಯಕ್ಕೆ ಬೇಡವಾಗ್ತಾನೆ ಅಂತ ಹೇಳಿದ್ರೆ ಎಂತಹ ಸಮಾಜ ಕಟ್ತಾ ಇದ್ದೇವೆ? ಎಲ್ಲಿದೆ ನೈತಿಕತೆ? ಎಲ್ಲಿದೆ ನೈತಿಕತೆ? ಒಂದು ಸಮಾಜದಲ್ಲಿ ವೃದ್ಧಾಶ್ರಮಗಳು ಕೂಡ ಇರುವುದು, ನೈತಿಕತೆಯೂ ಇರುವುದು ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ತದೆ ಅಂತ. ಮಾಡಿದ್ದುಂಡೋ ಮಹಾರಾಯ ಅಂತೇಳಿ ಇನ್ನೊಂದು ಗಾದೆ ಇದೆ, ಮಾಡಿದ್ದುಂಡೋ ಮಹಾರಾಯ ಅಂತ. ನಾನು ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆಂದ್ರೆ, ನೀವು ನಿಮ್ಮ ತಂದೆಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ್ರೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ಅದೇ ಈ ಸಮಾಜದಲ್ಲಿ ಬೆಳೆಯುವಂತದ್ದು. ಆದ್ರಿಂದ ಈ ವೃದ್ಧಾಶ್ರಮದ ಸಂಸ್ಕೃತಿ ಮುಗಿಸ್ಬೇಕು, ನಾವು ಕಡಿವಾಣ ಹಾಕಬೇಕು. ಪ್ರವಾದಿಗಳು ಹೇಳಿದ್ರು, ನಿನ್ನ ತಂದೆ ತಾಯಿ ನಿನ್ನ ಸ್ವರ್ಗ, ನಿನ್ನ ತಂದೆ ತಾಯಿ ನಿನ್ನ ನರಕ ಅಂತ. ಸಂಗಾತಿಗಳು ಕೇಳಿದ್ರು, ಏನು ಮಾತಿನ ಅರ್ಥ ಪ್ರವಾದಿಗಳೇ? ನಿನ್ನ ತಂದೆ ತಾಯಿಯ ನಿನ್ನ ಸ್ವರ್ಗ, ನಿನ್ನ ತಂದೆ ತಾಯಿಯ ನಿನ್ನ ನರಕ ಅಂದ್ರೆ ಏನು ಇದರ ಅರ್ಥ? ಪ್ರವಾದಿಗಳು ಹೇಳುತ್ತಾರೆ, ಅವರ ಮುದಿಪ್ರಾಯದಲ್ಲಿ ಯಾರು ಅವರು ಬಾಲ್ಯದಲ್ಲಿ ಸಾಕಿ ಸಲಹಿದ್ದಾರೋ, ಪ್ರೀತಿ ಅಕ್ಕರೆಯನ್ನು ಕೊಟ್ಟಿದ್ದಾರೋ, ಅದೇ ರೀತಿಯಲ್ಲಿ ಮುದಿಪ್ರಾಯದಲ್ಲಿ ಯಾರು ತನ್ನ ತಂದೆ ತಾಯಿಯನ್ನು ಅಕ್ಕರೆಯಿಂದ ಪ್ರೀತಿ ಕೊಟ್ಟು ಅವರ ಸೇವೆ ಮಾಡ್ತಾನೋ, ಅವರ ಮುಖದಲ್ಲಿ ನಗು ತರ್ತಾನೋ, ಅವನಿಗೆ ಸ್ವರ್ಗ ಇದೆ ಅಂತ ಪ್ರವಾದಿಗಳು ಸಾರಿದ್ರು. ಯಾರು ಕಣ್ಣೀರು ಹರಿಸುತ್ತಾನೋ, ಯಾರು ಸಮಸ್ಯೆ ಉಂಟು ಮಾಡ್ತಾನೋ, ಯಾರು ತೊಂದರೆ ಕೊಡ್ತಾನೋ, ಆ ತಂದೆ ತಾಯಿಯ ಕಣ್ಣೀರಿಗೆ ನರಕ ಇದೆ ಅಂತ ಪ್ರವಾದಿಗಳು ಸಾರುತ್ತಾರೆ. ತಂದೆ ತಾಯಿಯನ್ನು ಪ್ರೀತಿಸಿ, ಮಕ್ಕಳನ್ನು ಪ್ರೀತಿಸಿ. ಮಕ್ಕಳನ್ನು ಪ್ರೀತಿಸ್ಲಿಕ್ಕೆ ಆಗದಂತ ಸಮಾಜದಲ್ಲಿ ನಾನು ಮತ್ತು ನೀವು ಹಾದು ಹೋಗ್ತಾ ಇರುವಂತದ್ದು. ಈ ಮೊಬೈಲ್ ಹೇಳುವಂತ ಶೈತಾನ ಇದ್ದಾನಲ್ಲ, ಮನೆಗೆ ಹೋದ್ರೂ ಕೂಡ ಇವ ಟೈಮ್ ಕೊಡುವುದಿಲ್ಲ. ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ನಮ್ಗೆ ಪುರ್ಸತ್ತಿಲ್ಲ, ಯಾಕಂದ್ರೆ ವಾಟ್ಸಪ್ ಬಂದದ್ದು ಫಾರ್ವರ್ಡ್ ಮಾಡ್ಬೇಕಲ್ಲ. ಟೈಮ್ ಇಲ್ಲ ನಮ್ಮ ಹತ್ರ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ. ಮಗು ತಂದೆ ತಾಯಿ ಹತ್ರ ಮಾತಾಡ್ಲಿಕ್ಕೆ ತವಕ ಪಡ್ತದೆ. ನನಗೆ ಟೈಮ್ ಇಲ್ಲ, ನನ್ನ ಟೈಮ್ ಮುಗಿತಾ ಬಂತು, ನನಗೆ ಚೀಟಿ ಬರ್ತದೆ, ಈಗ ಟೈಮ್ ಇಲ್ಲ. ಒಬ್ಬ ತಂದೆ ಒಂದು ಕಾರ್ ತಂದನಂತೆ. ಕಾರ್ ತಂದಾಗ ಹೆಂಡತಿ ಮತ್ತು ಮಕ್ಕಳು ಇಬ್ರು ಓಡಿ ಬಂದ್ರು ಕಾರ್ ನೋಡ್ಲಿಕ್ಕೆ ಅಂತ. ನಡೆದ ಸತ್ಯ ಘಟನೆ, ಕಥೆ ಹೇಳ್ತಾ ಇಲ್ಲ, ಕಥೆ ಹೇಳುವಂತ ವೇದಿಕೆಯೂ ಅಲ್ಲ ಇದು. ಯಾಕಂದ್ರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅವರು ಜಗತ್ತಿಗೆ ನೀಡಿದ ಚಾರಿತ್ರ್ಯದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಸೇರಿದ ಸಭಾಂಗಣ ಇದು. ಇದಕ್ಕೆ ಪಾವಿತ್ರತೆ ಇದೆ, ಇದಕ್ಕೆ ಈ ಸಭಾಂಗಣಕ್ಕೆ ಪಾವಿತ್ರತೆ ಇದೆ. ಅವರ ಹೆಸರಲ್ಲಿ ಇವತ್ತಿನ ಸಭೆ ಆಯೋಜಿಸಲಾಗಿರುವಂತದ್ದು. ಕಥೆ ಹೇಳ್ತಾ ಇಲ್ಲ, ನಿಜ ನಡೆದ ಘಟನೆ ಹೇಳ್ತಾ ಇದ್ದೇನೆ. ತಾಯಿ ಬರುವಾಗ ಮಗನೂ ಕೂಡ ಒಟ್ಟಿಗೆ ಬರ್ತಾನೆ. ಪೆನ್ಸಿಲ್ ಮತ್ತು ಇದು ಪುಸ್ತಕ ಅವನ ಕೈಯಲ್ಲಿ ಇರ್ತದೆ. ಇವರು ಮಾತಾಡ್ತಾ ಇರುವಾಗ ಆ ಮಗು ಕಾರಿನ ಮೇಲೆ ಗೀಚ್ತದೆ. ಮಗುವಿಗೆ ಗೀಚುವ ಕೆಲಸ ಅಲ್ಲ, ಗೋಡೆ ಮೇಲೆ ಕೂಡ ಗೀಚ್ತದೆ, ಪೆಟ್ಟು ತಿಂತದೆ, ಮತ್ತೆ ಗೀಚ್ತದೆ. ಮರುದಿವಸ ಕಾರಿನ ಮೇಲೆ ಗೀಚೆ ಸಿಟ್ಟು ಬಂದ ಆ ಕೀಚೈನಲ್ಲಿ ಆ ಮಗುವಿಗೆ ಹೊಡಿತಾನೆ. ಆ ಬೆರಳಿನಿಂದ ರಕ್ತ ಬರ್ಲಿಕ್ಕೆ ಶುರು ಆಗ್ತದೆ. ಇಬ್ರು ಕೂಡ ಹಿಡ್ಕೊಂಡು ಮೇಲೆ ಹೋಗಿ ಫಸ್ಟ್ ಏಡ್ ಮಾಡ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದು ತಂದೆ ನೋಡ್ತೀನ, ಈ ಮಗು ಕಾರಿನ ಮೇಲೆ ಏನ್ ಗೀಚ್ತಾ ಇತ್ತು ಅಂತ. ಆ ಮಗು ಆ ಕಾರಿನ ಮೇಲೆ ಗೀಚಿದ್ದು ಐ ಲವ್ ಯು ಪಾಪ ಅಂತ. ಅಂದ್ರೆ ಆ ತಂದೆಗೆ ಆ ಮಗುವಿನ ಹೃದಯ ತಿಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತು ಮಕ್ಕಳ ಹೃದಯ ತಿಳಿಲಿಕ್ಕೆ ಸಾಧ್ಯವಾಗದಂತಹ ತಂದೆ ತಾಯಿಗಳು ಎಷ್ಟು ಜನ ಇದ್ದಾರೆ? ನಮ್ಗೆಲ್ಲ ಜಾಬಿಗೆ ಹೋಗ್ಬೇಕಲ್ಲ, ಮಕ್ಕಳನ್ನು ಎಲ್ಲಿಯಾದ್ರೂ ಬಿಟ್ಟು ಬರ್ತೇವೆ ನಾವು. ನಮ್ಮೆಲ್ಲ ಸೌಂದರ್ಯ ಹಾಳಾಗ್ತದೆ, ಅದಕ್ಕೆ 2 ವರ್ಷ ಹಾಲು ಕೊಡ್ಲಿಕ್ಕೆ ನಮ್ಗೆ ಪುರ್ಸೊತ್ತಿಲ್ಲ. ಮತ್ತೆ ಬಾಟ್ಲಿ ಹಾಲು ಇದೆ ಅಲ್ಲ, ಬಾಟ್ಲಿ ಹಾಲು ಕುಡಿಸಿ ನೀವು ಎಲ್ಲಿ ಆ ಪ್ರೀತಿ ಆ ವಿಶ್ವಾಸ ಗಳಿಸ್ಲಿಕ್ಕೆ ಸಾಧ್ಯ ಇದೆ? ನಿಮ್ಮ ಸೌಂದರ್ಯ ಹಾಳಾಗ್ತದಲ್ಲ. ಪ್ರವಾದಿಗಳು ಹೇಳ್ತಾರೆ, ಅವರಿಗೆ ಕೊಟ್ಟ ಗ್ರಂಥದ ಆಧಾರ ಮೇಲೆ 2 ವರ್ಷ ಹಾಲು ಕುಡಿಸುವುದು ತಾಯಿಯ ಕರ್ತವ್ಯ ಅಂತ, ಆ ಮಗುವಿನ ಹಕ್ಕು ಅಂತ. 2 ವರ್ಷ ಹಾಲು ಕುಡಿಸಿ ಆ ಮಗುವಿಗೆ ಅಂತ. ನಿಮ್ಮ ಸಂಸ್ಕೃತಿ, ನಿಮ್ಮ ನಯ ವಿನಯ, ನಿಮ್ಮ ಪ್ರೀತಿ ಆ ಮಗು ಪಡೆದುಕೊಳ್ಳುತ್ತದೆ. ಮಗುವನ್ನು ಹಾಲಿನಿಂದ ವಂಚಿತಗೊಳಿಸಬೇಡಿ ಅಂತ ಪ್ರವಾದಿಗಳು ಸಾರಿದ್ರು. ಪ್ರವಾದಿಗಳು ಹೇಳ್ತಾರೆ, ಬಾಲಕಿಗೆ ಶುಭವಾರ್ತೆ ಇದೆ ಅಂತ. ಯಾವ ಮನೆಯಲ್ಲಿ ಬಾಲಕಿ ಹುಟ್ಟುತ್ತಾಳೋ ಆ ಮನೆಗೆ ಅನುಗ್ರಹದ ದೇವಚರರನ್ನು ನಾನು ಕಳುಹಿಸುತ್ತೇನೆ ಅಂತ. ಎಷ್ಟು? 70,000 ದೇವಚರರನ್ನು ಕಳಿಸುತ್ತೇನೆ ಹೇಳಿ ಅಲ್ಲಾಹನು ಹೇಳಿದ್ದಾನೆ ಅಂತ. ನಮಗೆ ಹೆಣ್ಣು ಮಗ ಬೇಡವಾಡುತ್ತಾಳೆ, ನಮಗೆ ಹೆಣ್ಣು ಮಗಳು ಬೇಡವಾಗ್ತಾಳೆ. ಯಾಕೆ? ಸಮಸ್ಯೆ ಮಾಡ್ತಾಳೆ ಅಂತ.
ಆದ್ರೆ ದೇವ ಪ್ರವಾದಿ ಸಾರಿದ್ರು 70,000 ದೇವಚರರು ಮನೆಗೆ ಇಳಿತಾರೆ. ಅವಳು ದುರ್ಬಳಲು, ಅವಳಿಗೆ ಜನ್ಮ ಕೊಟ್ಟವಳು ದುರ್ಬಳಲು. ಯಾರು 3 ಹೆಣ್ಣು ಮಕ್ಕಳಿಗೆ ಸಾಕಿ ಸಲಹಿ ಒಳ್ಳೆಯ ಶಿಕ್ಷಣ ಕೊಟ್ಟು ಒಳ್ಳೆಯ ವರನ ಜೊತೆ ವಿವಾಹ ಮಾಡಿ ಕೊಡುತ್ತಾರೋ, ಪ್ರವಾದಿಗಳು ಹೇಳಿದ್ರು ಅವನಿಗೆ ಸ್ವರ್ಗ ಪ್ರವೇಶ ಇದೆ ಅಂತ. ಹೆಣ್ಣು ನಿಮ್ಮ ಸ್ವರ್ಗಕ್ಕೆ ಉಪಾಧಿ ಅಂತ ಪ್ರವಾದಿ ಜಗತ್ತಿಗೆ ಸಾರ್ತಾರೆ. ಪ್ರಶ್ನೆ ಮಾಡ್ತಾರೆ, 2 ಹೆಣ್ಣು ಮಗು ಇದ್ರೆ ಏನು ಪ್ರವಾದಿಗಳು? 2 ಹೆಣ್ಣಿಗೂ ಅದೇ ವಾಗ್ದಾನ ಅಂತ ಪ್ರವಾದಿಗಳು ಸಾರ್ತಾರೆ. ಪ್ರಶ್ನೆ ಕೇಳೋರು ಮತ್ತೆ ಕೇಳ್ತಾ ಹೇಳ್ತಾರೆ, ಒಂದಕ್ಕಾದ್ರೂ ಪ್ರವಾದಿಗಳು ಬಹುಶಃ ಅದನ್ನೇ ಹೇಳುತ್ತಿದ್ರು ಅಂತ. ಹೆಣ್ಣಿಗೆ ಗೌರವ ಕೊಡಿ. ಯಾವ ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಇಲ್ಲವೋ ಆ ಸಮಾಜಕ್ಕೆ ಶಾಪ ತರ್ತದೆ. ಈ ಅನೈತಿಕತೆ, ಈ ಅತ್ಯಾಚಾರ, ಈ ಅನಾಚಾರ, ಈ ವ್ಯಭಿಚಾರ ಅದು ಕೇವಲ ಆಕಾಶದಿಂದ ಮಳೆಯನ್ನು ತರುವುದು ಮಾತ್ರ ಅಲ್ಲ, ಬದಲಾಗಿ ಅದು ಆಕಾಶದಿಂದ ಶಾಪವನ್ನು ಕೂಡ ತರುತ್ತದೆ. ನೈತಿಕ ಅಧಪತನ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಪತನ ಅದು. ಯಾಕೆ ನೈತಿಕತೆ ಬೇಕು ಅಂದ್ರೆ ನಮ್ಮ ಸಮಾಜ ಉಳಿಬೇಕು, ನಮ್ಮ ಸಮಾಜದಲ್ಲಿ ಶಾಂತಿ ಬೇಕು, ನಮ್ಮ ಸಮಾಜ ಉಳಿಬೇಕು. ಪ್ರವಾದಿಗಳು ಹೇಳಿದ್ರು ನೆರೆಮನೆಯವನಿಗೆ ಸಂಬಂಧ ಬೆಳೆಸಿಕೊಳ್ಳಿ ಅಂತ. ನಿಮ್ಮ ಮನೆದ್ದು ಮಾತ್ರ ನೋಡುದಲ್ಲ, ನೆರೆಮನೆದ್ದು ನೋಡಿಕೊಳ್ಳಿ. ನೆರೆಮನೆಯ ಸಂಬಂಧ ಬೇಕು. ನೀವು ಸ್ವರ್ಗ ಪ್ರವೇಶಕ್ಕೆ ನಿಮ್ಮ ನೆರೆಮನೆಯ NOC ಬೇಕು ಅಂತ ಪ್ರವಾದಿಗಳು ಹೇಳುತ್ತಾರೆ. ನಿಮ್ಮ ಮನೆಯ NOC ಬೇಕು, ಸರ್ಟಿಫಿಕೇಟ್ ಬೇಕು. ಪ್ರಥಮ ವಿಚಾರಣೆ ಪರಲೋಕದಲ್ಲಿ ನೆರೆಮನೆಯದಾಗಲಿಕ್ಕಿದೆ ಅಂತ ಪ್ರವಾದಿಗಳು ಹೇಳಿದ್ರು. ನಿಮ್ಮ ಮಕ್ಕಳಿಗೆ ತಿಂಡಿ ತಿನಿಸು ತರುತ್ತೀರೋ, ನಿಮ್ಮ ನೆರೆಯ ಮಕ್ಕಳಿಗೂ ಕೂಡ ತಿಂಡಿ ತಿನಿಸು ತನ್ನಿ. ಇಲ್ಲ ಅಂದ್ರೆ, ಸಾಧ್ಯ ಇಲ್ಲ ಅಂದ್ರೆ ತಿಂಡಿಯ ಸಿಪ್ಪೆ ಹೊರಗೆ ಬಿಸಾಡಬೇಡಿ ಅಂತ ಪ್ರವಾದಿಗಳು ಸಾರ್ತಾರೆ. ಎಂತಹ ಅದ್ಭುತವಾದಂತಹ ಪ್ರವಾದಿ ವಚನಗಳು! ತಿಳಿಯುವುದಕ್ಕೆ ಈ ಸಮಾಜ ವಿಫಲವಾಗಿ ಹೋಯ್ತಲ್ಲ. ಆ ಪ್ರವಾದಿಯನ್ನು, ಆ ಪ್ರವಾದಿಯ ಜೀವನವನ್ನು, ಆ ಪ್ರವಾದಿಯ ಸಂದೇಶವನ್ನು ತಿಳಿಯುವುದಕ್ಕೆ ಈ ಸಮಾಜ ವಿಫಲವಾಗಿ ಹೋಯ್ತಲ್ಲ. ಅಲ್ಲಿಯೂ ಕೂಡ ಜಾತಿಯ ಗೋಡೆ ಅಡ್ಡ ತಂದು ನಿಲ್ಲಿಸಿತಲ್ಲ. ಅವರು ಮುಸ್ಲಿಮರ ಪ್ರವಾದಿ ಅಂತೇಳಿ ಹೇಳಿದ್ರಲ್ಲ, ಮುಸ್ಲಿಮರು ಕೂಡ ಅದನ್ನೇ ಹೇಳಿದ್ರಲ್ಲ, ಅವರು ನಮ್ಮ ಪ್ರವಾದಿ ಅಂತ. ರಹ್ಮತ್ತಲ್ಲಿಲ್ಲ ಅಲಮೀನ್ ಅಂತೇಳಿ ಕುರಾನ್ ಘೋಷಣೆ ಮಾಡಿದೆ 1450 ವರ್ಷಗಳ ಹಿಂದೆ. ಇಡೀ ಮಾನವ ಕುಲಕ್ಕಾಗಿ ನಾವು ಮುಹಮ್ಮದರನ್ನು ಅನುಗ್ರಹವಾಗಿ ಕಳುಹಿಸಿದ್ದೇವೆ ಅಂತ. ಇಡೀ ಮಾನವ ಕುಲಕ್ಕೆ ಬಂದಂತಹ ಪ್ರವಾದಿ, ನಾವು ಅವರನ್ನು ಕೂಡ ಡಿವೈಡ್ ಮಾಡಿ ಬಿಟ್ಟೆವಲ್ಲ. ಎಂತಹ ದುರಾದೃಷ್ಟ! ಅವರನ್ನು ತಿಳಿಯದೆ ಹೋದದ್ದು ಸಮಾಜದ ಎಂತಹ ದೊಡ್ಡ ಸೋಲದು. ಪ್ರವಾದಿ ಮುಹಮ್ಮದರನ್ನು ತಿಳಿಯದೆ ಹೋದದ್ದು. ಪ್ರವಾದಿಗಳು ಹೇಳುತ್ತಾರೆ, ಶರಾಬು ಎಲ್ಲ ಕೆಡುಕುಗಳ ಮಾತೆ ಅಂತ. ಎಲ್ಲ ಕೆಡುಕುಗಳ ಮಾತೆ ಯಾರು ಅಂದ್ರೆ ಶರಾಬು ಅಂತ ಪ್ರವಾದಿಗಳು ಸಾರಿತು. ಅದರ ಹತ್ತಿರ ಸುಳಿಯಬೇಡಿ ಅಂತ ಪ್ರವಾದಿಗಳು ಹೇಳಿದ್ರು. ಇವತ್ತು ಶರಾಬು ಕುಡಿಯುವುದು ಸಮಾಜದಲ್ಲಿ ಒಂದು ಸ್ಟೈಲ್ ಆಗಿದೆ. ಶರಾಬು, ಡ್ರಗ್ಸ್ಗಳು, ಅದಕ್ಕೂ ಮುಂದೆ ಹೋಗಿ ಡ್ರಗ್ಸ್ಗಳು. ಯಾವ ನಮ್ಮ ಶಾಲಾ ಕ್ಯಾಂಪಸ್ಗಳು ಇವತ್ತು ಮುಕ್ತವಾಗಿಲ್ಲ ಈ ಡ್ರಗ್ಸ್ಗಳಿಂದ. ನಮ್ಮ ಯುವ ಪೀಳಿಗೆ ಈ ಡ್ರಗ್ಸಿಗೆ ಶರಣು ಹೋಗ್ತಾ ಇದೆ. ನಮ್ಮ ಯುವ ಪೀಳಿಗೆಯ ಭವಿಷ್ಯ ಇವತ್ತು ತೂಗುಕತ್ತಿಯಲ್ಲಿದೆ. ಯಾರ ಮೇಲೂ ಕೂಡ ವಿಶ್ವಾಸ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪ್ರವಾದಿಗಳು ಹೇಳಿದ್ರು ಎಲ್ಲ ಕೆಡುಕುಗಳ ಜನನಿ ಶರಾಬು ಅಂದ್ರೆ ಅಂತ. ಪ್ರವಾದಿಗಳು ಹೇಳುತ್ತಾರೆ, ಯಾರನ್ನೂ ದ್ವೇಷಿಸಬೇಡಿ, ಎಲ್ಲರನ್ನೂ ಕೂಡ ಪ್ರೀತಿಸಿ ಅಂತ. ಯಾರನ್ನೂ ಕೂಡ ತೋರಿಸಿ ಇವ ನನ್ನವ ನಲ್ಲ ಹೇಳುವಂತ ಅಧಿಕಾರ ಈ ಮನುಷ್ಯನಿಗೆ ಯಾರಿಗೂ ಕೂಡ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು. ನಾವೆಲ್ಲರೂ ಕೂಡ ಒಂದು ತಂದೆ ತಾಯಿಯ ಮಕ್ಕಳು. ನಾವೆಲ್ಲರೂ ಕೂಡ ಒಂದು ದೇಶದ ವಾಸಿಗಳು. ಇವನನ್ನು ತೋರಿಸಿ ಇವ ನನ್ನವನಲ್ಲ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಎಲ್ಲರನ್ನೂ ಕೂಡ ಪ್ರೀತಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಈ ಜಗತ್ತಿಗೆ ಅಳುತ್ತಾ ಬಂದವರು. ಆದ್ರೆ ಈ ಜಗತ್ತು ನಗುತ್ತಾ ಇತ್ತು. ಯಾರು ಕೂಡ ಈ ಜಗತ್ತಿಗೆ ನಗುತ್ತಾ ಬರಲಿಲ್ಲ. ಇತಿಹಾಸದಲ್ಲಿ ಎಲ್ಲೂ ಕೂಡ ದಾಖಲಿಲ್ಲ ಯಾವುದಾದ್ರೂ ಮಗು ನಗುತ್ತಾ ಈ ಜಗತ್ತಿಗೆ ಬಂದಿದೆ ಅಂತ. ಎಲ್ಲರೂ ಕೂಡ ಅಳುತ್ತಾ ಬಂದವರು. ಈ ಜಗತ್ತು ನಗಾಡ್ತಾ ಇತ್ತು. ಒಂದು ದಿವಸ ನನಗೂ ಮತ್ತು ನಿಮಗೆ ಇಲ್ಲಿಂದ ಪಿಟಾರಿ ಕಟ್ಟಲೇಬೇಕು. ನಾವು ಒಪ್ತೇವೋ ಬಿಡ್ತೇವೋ. ಈ ಹಿಂದೆ ಬಂದವರು ಯಾರು ಕೂಡ ಇಲ್ಲಿಲ್ಲ, ಎಲ್ಲರೂ ಕೂಡ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಹೇಳುವಂತ ಪರಿಜ್ಞಾನ ನಮಗೆ ಇಲ್ಲದೆ ಇರಬಹುದು.
ಆದ್ರೆ ಪ್ರವಾದಿಗಳ ಬೋಧನೆಯಲ್ಲಿ ಆ ಪರಿಜ್ಞಾನವೂ ಕೂಡ ಇದೆ. ಯಾವ ಸೈನ್ಸ್ಗೆ ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಪರಲೋಕ ಇದೆ ಹೇಳುವಂತಹ ಸತ್ಯವನ್ನು. ಆದರೆ ದೇವ ಪ್ರವಾದಿಗಳು ಹೇಳಿದ್ರು ಈ ಜೀವನದ ನಂತರ ಇನ್ನೊಂದು ಜೀವನ ಬರಲಿಕ್ಕಿದೆ ಅಂತ. ಆ ಜೀವನ ಹೇಗೆ ಅಂದ್ರೆ ನಾವೆಲ್ಲರೂ ಹೋಗಿ ಅವನ ಪಾದಾರವಿಂದಕ್ಕೆ ಸೇರುವುದು ಮಾತ್ರ ಅಲ್ಲ, ನಮ್ಗೆಲ್ರಿಗೂ ಕೂಡ ಅವನ ಪಾದಾರವಿಂದಕ್ಕೆ ಸೇರ್ಲೇಬೇಕು. ಆದರೆ ಅಲ್ಲಿ ವಿಚಾರಣೆ ಇದೆ ಅಂತ ಆ ದೇವಗ್ರಂಥಗಳು ಸಾರಿತು. ಜಗತ್ತಿಗೆ ಬಂದ ಎಲ್ಲ ದೇವಗ್ರಂಥಗಳು ಸಾರಿವೆ, ನಿಮ್ಮ ವಿಚಾರಣೆ ಆ ದೇವ ನ್ಯಾಯಾಲಯದಲ್ಲಿ ನಡಿಲಿಕ್ಕಿದೆ ಅಂತ. ಇಲ್ಲಿಯ ಪೊಲೀಸರಿಂದ, ಇಲ್ಲಿಯ ನ್ಯಾಯಾಲಯದಿಂದ ದುಡ್ಡಿನ ಕಾರಣಕ್ಕೆ, ಅಧಿಕಾರದ ಕಾರಣಕ್ಕೆ ನ್ಯಾಯದಿಂದ ತಪ್ಪಿಸಿಕೊಳ್ಬಹುದು. ಆದ್ರೆ ದೇವ ನ್ಯಾಯಾಲಯದಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ 12 ಗಂಟೆ ರಾತ್ರಿಗೂ ಒಬ್ಬ ಮಹಿಳೆಯ ಮೇಲೆ ಆದ ಅತ್ಯಾಚಾರಕ್ಕೆ ಅವನಿಗೆ ಶಿಕ್ಷೆ ಸಿಕ್ಕಿಯೇ ಸಿಗ್ಲಿಕ್ಕಿದೆ. ಪ್ರತಿಯೊಂದು ತಂದೆ ತಾಯಿಗಳೊಂದಿಗೆ ಪ್ರಶ್ನೆಯಾಗಲಿಕ್ಕಿದೆ, ಯಾವ ತಪ್ಪಿಗಾಗಿ ನಿನ್ನ ಮಗಳನ್ನು ನಿನ್ನ ಹೊಟ್ಟೆಯಲ್ಲಿ ಕೊಂದೆ ಅಂತ. ಮೋಸ ಮಾಡಿದವನಿಗೆ, ಅನ್ಯಾಯ ಮಾಡಿದವನಿಗೆ ಇಲ್ಲಿ ತಪ್ಪಿಸಿಕೊಳ್ಳಬಹುದು, ಅಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ದೇವ ನ್ಯಾಯಾಲಯ. ಅಲ್ಲಿ ಇನ್ಫ್ಲುಯೆನ್ಸ್ಗಳಿಲ್ಲ, ಅಲ್ಲಿ ಯಾರು ಸಪೋರ್ಟರ್ಸ್ಗಳಿಲ್ಲ, ಅಲ್ಲಿ ಇನ್ಫ್ಲುಯೆನ್ಸ್ ನಡೆಯುವುದಿಲ್ಲ, ಅಲ್ಲಿ ನ್ಯಾಯ ಮಾತ್ರ ನಡೆಯುವುದು. ನ್ಯಾಯ ಯಾರ ಪರವಾಗಿದೆ ಅವನಿಗೆ ಅಲ್ಲಿ ಆತಿಥ್ಯ ಇದೆ, ಅಲ್ಲಿ ಅವನಿಗೆ ಸ್ವರ್ಗದ ವಾಗ್ದಾನ ಇದೆ. ಇಲ್ಲ ಅಂದ್ರೆ ನರಕದ ಬೆಂಕಿಯ ಕಠಿಣ ಶಿಕ್ಷೆ ಇದೆ ಅಂತ ಈ ಜಗತ್ತಿಗೆ ಬಂದ ಎಲ್ಲ ದೇವಶಾಸನಗಳು ಹೇಳಿವೆ. ಅಳುತ್ತಾ ಬಂದ ನನಗೆ ಇಲ್ಲಿಂದ ನಗುತ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗ್ಬೇಕು, ಇಲ್ಲಿ ಅಳುತ್ತಾ ಇರ್ಲಿ. ನಾನು ಅಳುವಾಗ ನನ್ನ ಸಮಾಜ, ನನ್ನ ಕುಟುಂಬ ನಗುತ್ತಾ ಇತ್ತು. ನನ್ನ ಕುಟುಂಬ, ನನ್ನ ಸಮಾಜ ಅಳುವಾಗ ನನಗೆ ನಗ್ಲಿಕ್ಕೆ ಸಾಧ್ಯ ಆಗ್ಬೇಕು. ಅದು ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ ನಾನು ದೇವ ನ್ಯಾಯಾಲಯದಲ್ಲಿ ಉತ್ತರ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಹೇಳುವಾಗ, ನನಗೆ ಇಲ್ಲಿಂದ ತೆರಳುವಾಗ ನಗಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಅವರ ಜೊತೆ ನನಗೂ ಕೂಡ ಅಳಬೇಕಾಗ್ತದೆ. ಇವತ್ತು ಬೆಳಿಗ್ಗೆ ಈ ಶರ್ಟಿಗೆ ಬಟನ್ ಹಾಕಿದ್ದೇನೆ, ಇನ್ನೊಂದು ಗಂಟೆಯಲ್ಲಿ ಶರ್ಟಿನ ಬಟನ್ ಕೀಳಬೇಕು. ನಾನು ಕೇಳ್ತೀನಿ, ನಿಮ್ಮ ಶರ್ಟಿನ ಬಟನ್ ನಿಮಗೂ ಕೀಳಬೇಕು. ಅದು ನಾವೇ ಕೇಳ್ತೇವೋ ಬೇರೆಯವರು ಕೀಳ್ತಾರೋ ನಿಮಗೂ ಗ್ಯಾರಂಟಿ ಇಲ್ಲ, ನನಗೂ ಗ್ಯಾರಂಟಿ ಇಲ್ಲ. ಇವತ್ತು ಬೆಳಿಗ್ಗೆ ತಂಬಿಗೆಯಿಂದ ಸ್ನಾನ ಮಾಡಿದ್ದೇನೆ. ಶ್ವಾಸ ಇದ್ರೆ ನಾಳೆ ಸ್ನಾನ ಮಾಡಬೇಕು ಹೇಳುವಂತ ಆಸೆ ಇದೆ. ಆ ಸ್ನಾನ ನಾನೇ ಮಾಡ್ತೇನೋ ಅಥವಾ ಬೇರೆಯವರು ನನಗೆ ಮಾಡಿಸ್ತಾರೋ ನನಗೂ ಗ್ಯಾರಂಟಿ ಇಲ್ಲ, ನಿಮಗೂ ಗ್ಯಾರಂಟಿ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಸತ್ಯವನ್ನು ತಿಳಿಲಿಕ್ಕೆ ವರ್ಷಗಟ್ಟಲೆ ಕಾಯುವುದಲ್ಲ, ಸತ್ಯ ಮುಂದೆ ಬಂದ ನಂತರ ಅದನ್ನು ತಿಳಿಯುವಂತಹ ಪ್ರಯತ್ನ ಮಾಡಬೇಕು. ನಾಳೆಯ ದಿವಸ ನಮ್ಮದಲ್ಲ, ಇವತ್ತಿನ ದಿವಸ ನಮ್ಮದು. ಆದ್ರಿಂದ ಈ ಜಗತ್ತಿಗೆ ಬಂದಂತಹ ಸತ್ಯ, ಆ ದೇವಶಾಸನ, ಆ ದೇವ ಪ್ರವಾದಿಗಳ ಸಂದೇಶ, ಇದನ್ನು ತಿಳಿದುಕೊಳ್ಳುವುದರಿಂದ ನಾನು ಮಾತ್ರ ಅಲ್ಲ, ಈ ಸಮಾಜ, ಈ ದೇಶ ಎಲ್ಲದರ ಉದ್ಧಾರ ಸಾಧ್ಯ ಇದೆ. ಈ ಲೋಕ ಮಾತ್ರ ಅಲ್ಲ, ಪರಲೋಕದ ಯಶಸ್ಸು ಕೂಡ ಸಾಧ್ಯ ಇದೆ ಅಂತೇಳಿ ಹೇಳಿ ಬಹಳ ಮೌನದಿಂದ ಆಲಿಸಿದ ತಮ್ಗೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಅವಕಾಶಕ್ಕಾಗಿ ಜಮಾತೆ ಇಸ್ಲಾಮಿ ಆರ್ಟಿ ನಗರದ ಸ್ಥಾನೀಯ ಶಾಖೆಯ ಎಲ್ಲ ಹೊಣೆಗಾರರಿಗೂ ಅಭಿನಂದಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಸಲಾಮ್ ಅಲೈಕುಂ. शराब, ड्रग्स, नशे की लत तमाम बुराइयों की जड़ है। शराब, ड्रग्स, नशे की लत तमाम बुराइयों की जड़ है। 1400 साल कबल हजरत मोहम्मद सल्लल्लाहु अलैहि वसल्लम ने शराब के खिलाफ, अल्कोहल के खिलाफ अवाम को बेदार किया और शराब से, नशे से दूर रहने की सख्त हिदायत दी। लेकिन अफसोस के आज नौजवान हजरत मोहम्मद सल्लल्लाहु अलैहि वसल्लम की सीरत व सुन्नतों पर, तालीमात पर कायम नहीं हैं। इसलिए समाज में बुराइयां फैल रही हैं, अखलाकी गिरावट बढ़ रही है। जमात इस्लामी हिंद कर्नाटक के सेक्रेटरी अकबर अली उड़पी ने इन ख्यालात का इजहार किया। बेंगलुरु के आरटी नगर मन्नत बैंक्वेट हॉल में सीरतुन नबी सल्लल्लाहु अलैहि वसल्लम का जलसा मुनअक़द हुआ। इस जलसे की खुसूसियत ये थी कि न सिर्फ मुसलमान बल्कि बड़ी तादाद में हिंदू भाइयों ने भी यहाँ शिरकत की। महात्मा गांधी शांति सौहार्द वेदिके के प्रेसिडेंट रविशंकर शेट्टी, मारूफ राइटर और कन्नड़ा अदीब
योगेश मास्टर व दीगर इस जलसे में मौजूद रहे। दोस्तों, इस प्रोग्राम में हज़रत मोहम्मद सल्लल्लाहु अलैहि वसल्लम के सिलसिले में बिरादरानी वतन हिंदू भाइयों के ख़यालात काबिल गौर, काबिल तवज्जो थे। जमात इस्लामी हिंद कर्नाटक की ये कोशिश है कि नबी करीम सल्लल्लाहु अलैहि वसल्लम की तालीमात को न सिर्फ मुसलमान बल्कि दीगर कौमों मजहबों तक पहुंचाया जाए ताकि दीगर कौमों में मजहब इस्लाम के सिलसिले में पाई जाने वाली गलत फहमियाँ दूर हो सकें। जुनूबी हिंद न्यूज़ रिपोर्ट।